ಯೋ ಬರ್ಕಯ್ಯ, ಮುಂದಾಗಡೆ ಪೇಪರ್ಲಿ ಬರ್ಕೋ. ಶಿವಮೊಗ್ಗ ನಂದು, ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಲಿಗಳು. ಆಗ್ತಾ ಇರಲಿ. ಗೀತಾ ಹೇಳ್ದಂಗೆ ಯಾವಾಗ ಹೆಣ್ಮಕ್ಳು ತವ್ರಿಗೆ ಬಂದಾಗ ಏನಾದ್ರೂ ಉಡುಗೊರೆ ಕೊಡ್ತೀವಿ ಅಲ್ವಾ? ಅದು ಗಂಡಸಾಗಿರ್ಬೋದು. ಇದು ಬರೀ ಹೆಣ್ಮಕ್ಳು ಮಾತ್ರ ಮಾತಾಡೋದಲ್ಲ, ಗಂಡಸರು ಒಂದು ಇದು ಏನೋ ಕರ್ತವ್ಯ ಆಗುತ್ತೆ, ಡ್ಯೂಟಿ ಆಗುತ್ತೆ. ತಂಗಿ ಇರ್ಬೋದು, ಮನೆಗೆ ಬಂದರೆ ಏನಾದರೂ ಒಂದು ಉಡುಗೊರೆ ಕೊಡ್ತಾರೆ. ಸರಿ, ಈ ಸತಿ ತಿರ್ಗಾಡಿ ಮನೆಗೆ ಗೀತಾ ಬಂದಿದ್ದಾರೆ, ನಿಮ್ಮ ತವ್ರ ಮನೆಗೆ ಬಂದಿದ್ದಾರೆ, ಯಾಕೆ ಎಂಪಿನಾಗಿ ಗೆಲ್ಸಿ ಅವ್ರಿಗೊಂದು ಉಡುಗೊರೆ ಕೊಡಬಾರ್ದು? ನೋಡಿ ಆಮೇಲೆ ಹೆಂಗಿರುತ್ತೆ ನೋಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಅಷ್ಟೇ ಖಂಡಿತ ಮಾಡಿದ್ರೆ ಆ ಭರವಸೆ ನಾವು ಕೊಡ್ತೀನಿ. ಇಷ್ಟು ಹೇಳ್ತಾ ಮತ್ತೆ ಬರೋಣ, ಸೇರೋಣ, ಜಾಲಿಯಾಗಿರೋಣ. ಏನ್ ಡೈಲಾಗ್ ಇದೇ? ಡೈಲಾಗ್ ಹಾಡಲ್ಲ, ನಮ್ಮ ಹಾಡಾಡಂತ ಪ್ರೋಗ್ರಾಮ್ ಅಲ್ಲ ಇದು. ಇದು ಹಾಡಾಡೋ ಏನ್ ಗೊತ್ತಾ, ಇದು ಹಾಡಾಡೋ ಪ್ರೋಗ್ರಾಮ್ ಅಲ್ಲ. ಯಾಕಂದ್ರೆ ಅದಕ್ಕೆ ಗೆಲ್ಸಿ ಆಮೇಲೆ ಎಷ್ಟು ಹಾಡುಗಳು ಬೇಕು, ಒಂದು 24 ಗಂಟೆ ಆಡ್ತೀನಿ ಬೇಕಾದ್ರೆ, 26 ಗಂಟೆ ಕುಡಿತೀನಿ ಬೇಕಾದ್ರೆ, ನಿಜವಾಗ್ಲೂ. ಬಟ್ ಅದಕ್ಕೋಸ್ಕರ ಕೇಳ್ತಿಲ್ಲ, ನಾ ಅದಕ್ಕೋಸ್ಕರ ಕೇಳ್ತಿಲ್ಲ, ಆದ್ರೂ ಆಡ್ತೀನಿ. ಯಾಕೆ ಬೇರೆ ಸಮಾರಂಭಕ್ಕೆ ಬಂದ್ರೆ ನಾನು ಹಾಡೇ ಆಡ್ತೀನಿ. ಬಟ್ ಇಂಥ ಸಮಾರಂಭದಲ್ಲಿ ಬೇಡ.